ನಿಮ್ಮ ಆಸ್ತಿಯನ್ನು ನೋಂದಣಿ ಮಾಡಿಸ್ಕೋಬೇಕು ಅಂತಂದರೆ ಇದೀಗ 30 ಲಕ್ಷಕ್ಕಿಂತ ಹೆಚ್ಚು ಮೇಲ್ಪಟ್ಟು ಆದಾಯವಿದ್ದರೆ ಕಡ್ಡಾಯವಾಗಿ ಈಗಾಗಲೇ ಪ್ಯಾನ್ ಕಾರ್ಡ್ ಕಡ್ಡಾಯ ಅಂತ ಈಗಾಗಲೇ ಕಾನೂನಿದ್ರೂ ಕೂಡ ಅದನ್ನು ಒಂದಷ್ಟು ರಿಜಿಸ್ಟರ್ ಆಫೀಸ್ಗಳಲ್ಲಿ ಪಾಲಿಸ್ತಾ ಇಲ್ಲ. ಅದನ್ನು ಇನ್ನು ಮುಂದೆ ಕೂಡ ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ನೋಂದಣಿ ಮಹಾ ಪರಿವೀಕ್ಷಕರು ಮತ್ತು ಮುದ್ರಾ ಅಂಕ ಇಲಾಖೆಯ ಆಯುಕ್ತರಾದಂಥ ದಯಾನಂದವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ತುಂಬ ಜನಕ್ಕೆ ಯಾಕಂದರೆ ಬೇನಾಮಿ ಆಸ್ತಿ ಇರ್ಬೋದು, ಅವ್ರು ಯಾವುದೋ ರೂಪದಲ್ಲಿ ಲೆಕ್ಕ ಕೊಟ್ಟು ಒಂದು ಆಸ್ತಿಗಳನ್ನು ನೋಂದಣಿ ಮಾಡಿಸ್ಕೊಳ್ತಾ ಇದ್ರು. ಇದು ಲೆಕ್ಕಕ್ಕೆ ಸಿಗ್ತಾ ಇಲ್ಲ, ITವ್ರಿಗೂ ಗೊತ್ತಾಗ್ತಿಲ್ಲ ಅಂತ ಸಾಕಷ್ಟು ಒಂದು ಆರೋಪಗಳು ನಿಮ್ಮ ಇಲಾಖೆ ಮೇಲೆ ಇತ್ತು. ಇದೀಗ ನೀವು ಬಂದ ಮೇಲೆ ಈಗ 30 ಲಕ್ಷ ಮೇಲ್ಪಟ್ಟು ಯಾರೇ ಇದ್ದರೂ ಕೂಡ ಅದಕ್ಕೆ ಕಡ್ಡಾಯವಾಗಿ ಈ ಒಂದು ಪ್ಯಾನ್ ಕಾರ್ಡನ್ನು ಕೊಡಬೇಕು ಅಂತ ಮಾಡಿ, ಯಾವ ರೀತಿಯಲ್ಲಿ ಯಾವ ನಮೂನೆಯಲ್ಲಿ ಸರ್ ಅಂತ? ಒಂದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 13ನಲ್ಲಿ ಅದಕ್ಕೆ ಒಂದು ಪ್ರಾವಿಷನ್ ಇದೆ. ಎನಿ ಟ್ರಾನ್ಸಾಕ್ಷನ್ ಮೋರ್ ದೆನ್ 30 lakhs ನಮ್ಮ ರಿಜಿಸ್ಟ್ರೇಷನ್ ಆಯಿತು ಅಂದರೆ 30 ಲಕ್ಷ ಯಾವುದು ಅಂತಂದರೆ ಮಾರ್ಗಸೂಚಿ ದರ ಇರುತ್ತೆ ನಮ್ಮಲ್ಲಿ. 30 ಲಕ್ಷದ ಮೇಲ್ಪಟ್ಟು ಮೌಲ್ಯ ಇರುವಂಥ ಯಾವುದೇ ಆಸ್ತಿಯನ್ನು ಅವರು ನೋಂದಣಿ ಮಾಡಿಸ್ಕೊಂಡು ಪರ್ಚೇಸ್ ಮಾಡಿದರೆ ಅಥವಾ ಮಾರಾಟ ಮಾಡಿದವರು ಕಂಪಲ್ಸರಿ ಅವರ ಆದಾಯ ತೆರಿಗೆ ಪಾವತಿ ಮಾಡಿರೋದು ಅಂತ ಅಂದರೆ ಪಾನ್ ಕಾರ್ಡನ್ನು ಕೊಡಬೇಕು ಅಂತಿತ್ತು, ನಂಬರ್ ಕೊಡಬೇಕು ಅಂತಿತ್ತು. ಇಲ್ಲಿ ತನಕ ಅದನ್ನು ನಾವೇನು ಮಾಡ್ತಾಯಿದ್ವಿ, ವರ್ಷಕ್ಕೆ ಒಂದು ಬಾರಿ ಸಬ್ ರಿಜಿಸ್ಟರ್ ಆಫೀಸಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅದನ್ನು ಆ್ಯನ್ಯುವಲ್ ರಿಪೋರ್ಟನ್ನು ಕೊಡ್ತಾ ಇದ್ವಿ. ಅವರು ಅದರಲ್ಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋರು, ಇವರು ಇನ್ಕಮ್ ಟ್ಯಾಕ್ಸ್ ಸಬ್ಮಿಟ್ ಮಾಡಿದಾರಾ, ಇದನ್ನೆಲ್ಲ ತೋರಿಸಿದಾರಾ ಇಲ್ಲ ಒಂದು ಬ್ಯಾಕ್ ಎಂಡಲ್ಲಿ ಚೆಕ್ ಮಾಡ್ತಾಯಿದ್ರು. ಇತ್ತೀಚೆಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಇಲಾಖೆಗಳಿಗೆ ಭೇಟಿ ನೀಡಿ ಅದನ್ನೆಲ್ಲ ಮಾಡಿ ಅಲ್ಲಿ ಆಗ್ತಾ ಇರುವ ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತಂದದ್ದು ಮತ್ತು ಪೇಪರಲ್ಲಿ ಕೂಡ ಬಂದಿತ್ತು. ಏನು ಸಮಸ್ಯೆಯಪ್ಪ ಅಂತ ಅಂದರೆ, ಯಾರೋ ಪಾನ್ ಕಾರ್ಡ್ ಎಂಟ್ರಿ ಮಾಡ್ತಾರೆ, ಆ ನಂಬರೇ ತಪ್ಪು ಕೊಟ್ಟಿರ್ತಾರೆ, ಮಾಹಿತಿಗಳೇ ಟ್ಯಾಲಿ ಆಗ್ತಿಲ್ಲ. ಹಾಗಾಗಿ ನಾವು ಅವರು ಜನರು ಏನು ಕೊಟ್ಟರು ಅದನ್ನೇ ನಾವು ಇದಕ್ಕೆ ಕೊಟ್ಟರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟರೆ ಅವರು ಬ್ಯಾಕ್ ಎಂಡಲ್ಲಿ ಚೆಕ್ ಮಾಡಿದಾಗ ಯಾವುದು ತಾಳೆ ಆಗ್ತಿಲ್ಲ. ಸುಮಾರು ಅಂತ ತಾಳೆ ಆಗದೆ ಇರೋದು ಒಂದು ಸುಮಾರು 4,000 ಕೋಟಿಯಷ್ಟು ವ್ಯತ್ಯಾಸ ಇದೆ ಅನ್ನೋ ರೀತಿಯಲ್ಲಿ ಈಗಾಗಲೇ ಪೇಪರ್ನಲ್ಲಿ ಬಂದದ್ದನ್ನು ನೀವು ನೋಡ್ತೀರಿ. ಹಾಗಾಗಿ ಅದಕ್ಕೆ ನಾವು ಒಂದು ಫಾರ್ಮೆಟ್ ಕೂಡ ಹಿಂದೆ ಕೊಟ್ಟಿತ್ತು, ಯಾರೂ ಅದನ್ನು ಗಮನಿಸ್ತಿಲ್ಲ, ಮರ್ತು ಬಿಟ್ಟಿದ್ದಾರೆ, ಹಾಗಾಗಿತ್ತು. ಹಾಗಾಗಿ ಸ್ಟ್ರಿಕ್ಟಾಗಿ ಇನ್ನೊಂದು ಸರ್ಕ್ಯುಲರನ್ನು ಹೊರಡಿಸಿ ಒಂದು ಫಾರ್ಮೆಟನ್ನು ನಾವು ಕೊಟ್ಟಿದ್ದೀವಿ. ಯಾವುದು 30 ಲಕ್ಷಕ್ಕೆ ಮೇಲ್ಪಟ್ಟು ಮಾರ್ಗಸೂಚಿ ದರ ಇದೆಯೋ ಅದು ಟ್ರಾನ್ಸಾಕ್ಷನ್ ಆಗುತ್ತೋ ಅದನ್ನು ಆ ಫಾರ್ಮೆಟ್ನಲ್ಲಿ ತೊಗೋಬೇಕು. ಆ ಫಾರ್ಮೆಟ್ನಲ್ಲಿ ತೊಗೊಂಡು ಅದನ್ನು ಇತರ ಡಾಕ್ಯುಮೆಂಟ್ ಜೊತೆಗೆ ರಿಜಿಸ್ಟ್ರೇಷನ್ ಇತರ ಡಾಕ್ಯುಮೆಂಟ್ ಏನು ಸ್ಕ್ಯಾನ್ ಮಾಡ್ತೇವೆ ಅದರೊಳಗಡೆ ಅದನ್ನು ಸ್ಕ್ಯಾನ್ ಮಾಡಿ ಇಡಬೇಕು. ನಮ್ಗೆ ಯಾವಾಗ ಬೇಕು ಅದನ್ನು ತೆಗೆದು ಕ್ರಾಸ್ ಚೆಕ್ ಮಾಡ್ಬೋದು, ಅದರಲ್ಲಿ ಪಾನ್ ಕಾರ್ಡ್ದು ಕಾಪಿನೂ ಕೂಡ ಸೇರುತ್ತೆ. ಹಾಗಾಗಿ ಅವಾಗ ಏನಾಗುತ್ತೆ, ಈಗೇನಾಯಿತು, ಸುಮ್ಮನೆ ಅವ್ರು ಬೇಲ ಬರ್ದು ಕೊಡೋರು ಎಲ್ಲೋ ಹೋಗೋದು, ಅದು ಸರಿಯಾಗಿ ಮೇಂಟೈನ್ ಆಗ್ತಿರಲಿಲ್ಲ, ಇವ್ರು ರಿಜಿಸ್ಟ್ರಲ್ಲಿ ಬರ್ಕೊಳ್ಳೋರು, ಇದೆಲ್ಲ ಆಗ್ತಿತ್ತು, ಅದು ನಿರ್ವಹಣೆ ಆಗ್ತಾ ಇರಲಿಲ್ಲ. ಈಗ ಆ ಥರ ಡೌಟ್ ಬಂದರೆ ನಮ್ಮ ಬ್ಯಾಕ್ ಎಂಡ್ನಲ್ಲಿ ಕಾವೇರಿನಲ್ಲಿ ಓಪನ್ ಮಾಡಿ ನೋಡಿದ್ರೆ ಅವ್ನು ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ. ಆ ರೀತಿಯಲ್ಲಿ ನಾವು ಹೊಸದಾಗಿ ಅದನ್ನು ಸ್ವಲ್ಪ ಬದಲಾವಣೆಯನ್ನು ಮಾಡಿ ಸರ್ಕ್ಯುಲರನ್ನು ಹೊರಡಿಸಿದ್ದೇನೆ. ಇದರಿಂದ ಆದಾಯ ಇಲಾಖೆಯವ್ರಿಗೆ ನಾವು ಏನು ಮಾಹಿತಿ ಕೊಡಬೇಕು ಅದಕ್ಕೆ ಸೂಕ್ತವಾದ ರೀತಿಯಲ್ಲಿ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಎರಡನೇದು, ಬ್ಯಾಕ್ ಎಂಡಲ್ಲಿ ಅವ್ರು ಚೆಕ್ ಮಾಡೋ ಉದ್ದೇಶನೂ ಇದೆ. ಯಾಕೆಂದರೆ ಯಾರೇ ಒಬ್ಬ ವ್ಯಕ್ತಿ 30 ಲಕ್ಷ ಖರ್ಚು ಮಾಡ್ತಾನೆ, 40 ಲಕ್ಷ ಕೊಟ್ಟು ಜಮೀನು ಕೊಂಡ್ಕೊಳ್ತಾನೆ ಅಂದರೆ ಅವ್ನು ಇನ್ಕಮ್ ಟ್ಯಾಕ್ಸ್ ಕಟ್ಟಿರಲೇಬೇಕಲ್ಲ, ಅದನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದು ಈಗ ಸಹಜವಾಗಿ ನಮ್ಮದು ತುಂಬ ಮಿಡ್ಲ್ ಕ್ಲಾಸ್ ಇರುವಂತಹ ಒಂದು ನಗರ ಇರ್ಬೋದು, ರಾಜ್ಯ ಇರ್ಬೋದು. ಇಲ್ಲಿ ಏನಾಗುತ್ತೆ, ಒಬ್ಬ ಯಾವುದೋ ಒಂದು ಹೋಟೆಲ್ ಉದ್ಯಮ ನಡೆಸೋ, ಸಣ್ಣ ಪುಟ್ಟ ನಡೆಸೋ ಕೂಡಿಕಿ ಅವ್ನಿಗೆ ಅದ್ರ ಐಡಿಯಾನೇ ಇರಲ್ಲ, ಅಂಥವರು ರಿಜಿಸ್ಟ್ರೇಷನ್ಗೆ ಬರ್ತಾರೆ. ಅವ್ರು ಯಾವ ರೀತಿ ಒಂದು ಆದಾಯ ತೋರಿಸ್ಬೇಕಾಗುತ್ತೆ? ಸರ್ಕಾರದಲ್ಲಿ ತಮಗೆ ಗೊತ್ತಿದೆ 2 ಲಕ್ಷದ ಒಳಪಟ್ಟು ಮಾತ್ರ ಕ್ಯಾಶ್ ಟ್ರಾನ್ಸಾಕ್ಷನ್, ಮೋರ್ ದೆನ್ 2 lakhs ಇದ್ದರೆ ಚೆಕ್ ಟ್ರಾನ್ಸಾಕ್ಷನ್ ಮಾಡಬೇಕು. ನೀವು ಮೋರ್ ದೆನ್ 2 lakhs ನೀವು ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂತ ಅಂದಾಗ ಇನ್ನು ಒಂದು ಪಾಸ್ಬುಕ್ಕು, ಈವನ್ನು ನಿಮ್ಮ ಒಂದು ಸಣ್ಣ ಉದ್ಯಮ ನಡೆಸ್ತಾ ಇದ್ದರೆ ಅವರು ಕೂಡ ಟ್ರೇಡ್ ಲೈಸೆನ್ಸ್ ತಗೊಳ್ಳೋದಾಗಲಿ ಅಥವಾ ಬೇರೆ ಥರದ್ದಾಗಲಿ GST ತಗೋಬೇಕಾದ್ರೆ ಇದು ರಿಜಿಸ್ಟ್ರೇಷನ್ ಆಗಲಿ ಎಲ್ಲ ರೀತಿಯಲ್ಲೂ ಕೂಡ ಕಡ್ಡಾಯವಾಗಿ ರಿಜಿಸ್ಟರ್ ಮಾಡಿಸ್ಲೇಬೇಕು. ಅವಾಗ ಇನ್ಕಮ್ ಟ್ಯಾಕ್ಸ್ನವರು ಪಾನ್ ಕಾರ್ಡು ಅಸೆಸ್ಮೆಂಟ್ ಸಬ್ಮಿಟ್ ಮಾಡಲೇಬೇಕು. ಅದರಲ್ಲಿ ಯಾವುದೇ ವಿನಾಯಿತಿ ಇರಲ್ಲ. ಹಾಗಾಗಿ ಏನು ಸಮಸ್ಯೆ ಇಲ್ಲ, ಮಾಡ್ತಾರೆ. ಅಂದರೆ ಈಗ ಖರೀದಾರರು ಮಾರಾಟಗಾರರು ಕಡ್ಡಾಯವಾಗಿ ಪ್ಯಾನ್ ಕಾರ್ಡ್ಗೆ ಸೈನ್ ಹಾಕಿ ಆ ಒಂದು ನಮೂನೆ ಏನಿದೆ ಅದರಲ್ಲಿ ಮೆನ್ಷನ್ ಮಾಡಿ, ಖರೀದಿದಾರರದು ನಮಗೆ ಸಾಮಾನ್ಯವಾಗಿ ಬೇಕಾಗುವಂಥದ್ದು ಖರೀದಿದಾರದ್ದು. ಅವ್ರು ಎಲ್ಲಿಂದ ಆದಾಯ ಬಂತು? ಹೌದು, ಅದು ನಾವು ಆದಾಯದ ಮೂಲ ನಾವು ಕೇಳಲ್ಲ, ನಾವು ಅವರ ಡೀಟೇಲ್ಸನ್ನು, ಪಾನ್ ಕಾರ್ಡು ಅವ್ರ ಡೀಟೇಲ್ಸು ಎಲ್ಲವನ್ನೂ ಕೂಡ ಒಂದು ಫಾರ್ಮೆಟ್ನಲ್ಲಿ ಕಲೆಕ್ಟ್ ಮಾಡಿಕೊಂಡು ಅದನ್ನು ಕಂಪ್ಯೂಟ್ರಲ್ಲಿ ಸ್ಕ್ಯಾನ್ ಮಾಡಿ ಸೇವ್ ಮಾಡ್ತೀವಿ. ಇಲ್ಲಿ ಇಷ್ಟು ದಿವಸ ಅದೇನೋ ಒಂದು ಕೊಡ್ತಿದ್ರು, ಅದನ್ನು ತೊಗೊಂಡು ನಾವು ವರ್ಷಕ್ಕೆ ಒಂದು ಸಲ ಅದು ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡ್ಕೊಂಡು ಕೊಡ್ತಾಯಿದ್ರು, ಅದು ತಾಳೆ ಆಗ್ತಿರ್ಲಿಲ್ಲ. ಇನ್ನು ಮುಂದೆ ಇದು ಕಂಪ್ಯೂಟರ್ನಲ್ಲಿ ಸೇವ್ ಆಗುತ್ತೆ, ಅಲ್ಲೇ ಕ್ರಾಸ್ ಚೆಕ್. ನಾವು ನಾಳೆ ದಿವಸ ಕಾವೇರಿ ಸಾಫ್ಟ್ವೇರ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ನೇರವಾಗಿ ಅವ್ರ ಬ್ಯಾಕ್ ಎಂಡ್ನಲ್ಲಿ ಡಾಕ್ಯುಮೆಂಟ್ ವೆರಿಫೈ ಮಾಡಲಿಕ್ಕೆ ಅವಕಾಶ ಇದೆ. ಅವ್ರು ಚೆಕ್ ಮಾಡ್ಕೋಬೋದು, ಕ್ರಾಸ್ ಚೆಕ್ ಮಾಡಿಕೊಂಡಾಗ ಎಲ್ಲ ಡಾಕ್ಯುಮೆಂಟ್ ಸಿಗುತ್ತೆ, ಹೈಡ್ ಮಾಡಲಿಕ್ಕೆ ಬರೋದಿಲ್ಲ. ಸರ್, ಇನ್ನೊಂದು ಪ್ರಮುಖವಾಗಿ ಇರುವಂಥದ್ದು, ಈಗ ಎಲ್ಲಿ ನೋಡಿದ್ರು ನಮ್ಮ ಸೈಟ್ ರಿಜಿಸ್ಟರ್ ಆಗ್ತಾಯಿಲ್ಲ ಅಂತ ಒಂದು
ಪ್ರತಿಯೊಬ್ಬರು ಇದೇ ಬಾಯಲ್ಲಿ ಬರ್ತಾ ಇರೋಂಥದ್ದು. ಯಾವಾಗ ಈ ಒಂದು ಈಗ ಪ್ರಮುಖವಾಗಿ ಗ್ರಾಮೀಣ ಭಾಗದಲ್ಲಿ ನಗರ ಪಾಲಿಕೆ ಇಲಾಖೆ ಆ ಒಂದು ಸಂಬಂಧಪಟ್ಟದಲ್ಲಿ ರಿಜಿಸ್ಟರ್ ಆಗ್ತಾ ಇಲ್ಲ ಒಂದು ಕೂಗು ಜೋರಾಗಿರೋದು ಬಿ ಖಾತಾದು. ಅದು ಯಾವಾಗ ಅವ್ರ ಜನರಿಗೆ ಗುಡ್ ನ್ಯೂಸ್ ಸಿಗ್ಬೋದು ಅಂತ ಸರ್? ತಾವು BBMP ಬಿಟ್ಟು ನಗರ ಈ ಥರ ಸ್ಥಳೀಯ ಸಂಸ್ಥೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂಗೆ ಕೇಳ್ತಾ ಇದ್ರಿ. ಬಿ ಖಾತಾ ಅನ್ನುವಂಥದ್ದು ಅವೆರಡು ಇಲಾಖೆನಲ್ಲೂ ಕಾನ್ಸೆಪ್ಟೇ ಇರಲಿಲ್ಲ. ಬಿ ಖಾತಾ ಪ್ರಶ್ನೆನೇ ಇಲ್ಲ. ಎ ಖಾತಾ ಇಲ್ಲ ಅಂದ್ರೆ ಇಲ್ಲ. ಉಳ್ದವೆಲ್ಲ ಸುಮ್ಮನೆ ಇಲ್ಲಿಗಲ್ ಆಗಿ ರಿಜಿಸ್ಟ್ರೇಷನ್ ಆಗ್ತದೆ. ನಾನು ಕ್ರಯ ಮಾಡ್ಕೊಳ್ತಿದ್ದೆ, ನಾನು ಇನ್ನೊಬ್ಬರು ಮಾರ್ತಿದ್ದೆ, ಅವ್ರು ಇನ್ನೊಬ್ಬರು ಮಾರ್ತಿದ್ರು, ಖಾತೆನೇ ಇರ್ತಿರ್ಲಿಲ್ಲ. ಹಾಗೆ ನೀವು ಪಂಚತಂತ್ರದಲ್ಲಿ ನೋಡಿದ್ರೆ 1.5 ಕೋಟಿ ಆಸ್ತಿಗಳಲ್ಲಿ ತೆರಿಗೆ ಸಂಗ್ರಹ ಆಗ್ತಾ ಇದೆ. ಬಟ್ ಖಾತೆ ಇರೋದು 43 ಲಕ್ಷ. ಅಂದರೆ ಇನ್ನು 97 ಲಕ್ಷ ಜನ 98 ಲಕ್ಷ ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಖಾತೆ ಇರಲಿಲ್ಲ. ಅದೇ ಥರ ಅರ್ಬನ್ ಲೋಕಲ್ ಬಾಡಿನಲ್ಲಿ ಇತ್ತು. ಹಾಗಾಗಿ ಯಾವಾಗ ಮಾತಾಡಿದ ಮಧ್ಯೆ ಸಾರಿ ಸರ್ ಇಂಟರಪ್ಟ್ ಮಾಡ್ತೀನಿ. ಈ ಪ್ರತಿಯೊಬ್ಬರು ಹೇಳೋದಿತ್ತೆ ನಮ್ದೆಲ್ಲ ಲೀಗಲ್ ಆಗಿದೆ, ಯಾಕಂದ್ರೆ ನಾವು ನೋಡಿ ಎಲ್ಲ ಟ್ಯಾಕ್ಸ್ ಕಟ್ತಾ ಇದ್ವಿ, ಪಂಚಾಯತಿಗೆ ಎಲ್ಲದಕ್ಕೂ ಟ್ಯಾಕ್ಸ್ ಕೊಡ್ತಾ ಇದ್ವಿ, ನಗರ ಪಾಲಿಕೆ ಕಟ್ತಾ ಇದ್ವಿ, ನಮ್ಮ ಸೈಟ್ ಹೆಂಗೆ ಇಲ್ಲೀಗಲ್ ಆಗುತ್ತೆ ಅಂತ ಪ್ರತಿಯೊಬ್ಬರು ಈ ಪ್ರಶ್ನೆ ಮಾಡ್ತಾ ಇದ್ರು ಸಾಮಾನ್ಯವಾಗಿ ಬಿ ಖಾತಾ ಇರುವಂಥವ್ರು. ಅದು ಬಿ ಖಾತೆ ಇರಲಿಲ್ಲ, ಅದು ಟೋಟಲಿ ಇಲ್ಲೀಗಲ್. ಲೀಗಲ್ ಪ್ರಶ್ನೆನೇ ಅಲ್ಲ. ಬಿ ಖಾತಾ ಮಾಡೋದು ಓನ್ಲಿ ಟ್ಯಾಕ್ಸ್ ಕಲೆಕ್ಷನ್, ಒಂದು ಐಡೆಂಟಿಫಿಕೇಷನ್ಗೆ ಅಷ್ಟೇ. ಖಾತಾ ಎ ಖಾತಾ ಆಗಬೇಕು ಅಂತ. ಬಿ ಖಾತೆಗೂ ಎ ಖಾತೆಗೂ ಒಂದು ವ್ಯತ್ಯಾಸ ಇದೆ. ಎ ಖಾತಾ ಅಂದರೆ ನಾವು 1 ಎಕರೆ ಜಮೀನಿದೆ, ಕೃಷಿ ಜಮೀನು, ಅದನ್ನು ಕನ್ವರ್ಷನ್ ಮಾಡಿಸ್ಕೋತೀವಿ DC ಹತ್ರ. ದೆನ್ ಇದರ ಪ್ಲ್ಯಾನಿಂಗ್ ಖಾತಾ ಯೋಜನಾ ಪ್ರಾಧಿಕಾರದಲ್ಲಿ ಲೇಔಟ್ ಅಪ್ರೂವ್ ಮಾಡಿಸ್ಕೋತೀನಿ. ಅದಾದಮೇಲೆ CA ಸೈಟು, ಪಾರ್ಕು, ರಸ್ತೆನ ರಿಲಿಂಕ್ವಿಶ್ ಮಾಡಿ ಲೋಕಲ್ ಬಾಡಿ ಕೊಡ್ತೀನಿ. ಉಳಿದಿದ್ದನ್ನು ಸೈಟನ್ನು ನಾನು ಮಾರಾಟ ಮಾಡ್ತೀನಿ. ಅದು ಲೀಗಲ್. ನೀವು ರೆವಿನ್ಯೂ ಲ್ಯಾಂಡನ್ನೇ ಸೈಟ್ ಮಾಡಿಬಿಟ್ಟು ಮಾರ್ತೀರಿ, ಇಲ್ಲೀಗಲ್. ರೆವಿನ್ಯೂ ಲ್ಯಾಂಡನ್ನು ಕನ್ವರ್ಷನ್ ಮಾಡಿಬಿಟ್ಟು ಪ್ಲ್ಯಾನ್ ಅಪ್ರೂವಲ್ದನ್ನು ಮಾಡಿಸ್ಕೊಳ್ದೇ ಮಾರ್ತೀರಿ, ಅದು ಇಲ್ಲೀಗಲ್. ಅದು ಲೀಗಲ್ ಹೇಗಾಗುತ್ತೆ? ಏನೋ ನೀರು, ರಸ್ತೆ, ಕರೆಂಟ್ ಕೊಡ್ತಾ ಇದ್ದೀವಿ ಅಂತ ಹೇಳಿ ಲೋಕಲ್ ಬಾಡಿಗಳು ಬಿ ಖಾತಾ ಕೊಟ್ಟು ಕಂದಾಯ ವಸೂಲಿ ಮಾಡ್ತಾ ಇದ್ದಾರೆ ಅಷ್ಟೇ ಸರ್ವಿಸ್ಗೆ. ಅದು ಲೀಗಲ್ ಅಲ್ಲ. ಆದರೂ ಕೂಡ ಈ ನಾವು ಇಂಟಿಗ್ರೇಷನ್ ಮಾಡಿದ ಮೇಲೆ, ಕಾವೇರಿನಲ್ಲಿ ಈ ಖಾತಾ ಕಡ್ಡಾಯ ಅಂತ ಇಂಟಿಗ್ರೇಷನ್ ಮಾಡಿದ್ಮೇಲೆ BBMPನಲ್ಲಿ ಬಿ ಖಾತಾ ಕಾನ್ಸೆಪ್ಟ್ ಇದ್ದಿದ್ದರಿಂದ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಂಡಿದೆ. ಇಲ್ಲಿ ತನಕ ಯಾವುದು ರಿಜಿಸ್ಟ್ರೇಷನ್ ಆಗಿದೆ, ಇಲ್ಲಿ ತನಕ ಅಂದರೆ ನಾವು ಇಂಟಿಗ್ರೇಷನ್ ಮಾಡೋ ತನಕ October 30th, 2024 ಅಲ್ಲಿ ತನಕ ಏನು ಕೊಂಡ್ಕೊಂಡಿದ್ದಾರೆ, ಕ್ರಯಪತ್ರ ಇದೆ ಅಂಥವ್ರಿಗೆ ಬಿ ಖಾತಾ ಅಂತ ಒನ್ ಟೈಮ್ ಕೊಟ್ಬಿಡೋಣ. ಇನ್ನು ಮುಂದೆ ಈ ಥರ ಆಗದೆ ಇರೋ ರೀತಿ ನೋಡ್ಕೊಳ್ಳಿ ಅನ್ನೋದು ಮಾನ್ಯ ಸರ್ಕಾರದ ನಿರ್ದೇಶನ. ಅದೀಗ ಆಗ್ತಾ ಇದೆ. ಈಗ RDPR ಆ್ಯಕ್ಟ್ ಅಮೆಂಡ್ ಆಯಿತು. ಬಿ ಖಾತೆ ಮಾಡಲಿಕ್ಕೆ ಇನ್ನೂ ಶುರುವಾಗಿಲ್ಲ, ಮುಂದಿನ ವಾರದಿಂದ ಶುರುವಾಗುತ್ತೆ. ಶುರುವಾದಮೇಲೆ ಎಲ್ಲರೂ ಯಾರು ರಿಜಿಸ್ಟರ್ ಆಗಲ್ಲ ಅಂದರೂ ಮಾಡಿಸ್ಕೋಬೋದು, ಏನು ಸಮಸ್ಯೆ ಇಲ್ಲ. ನೆಕ್ಸ್ಟು ಅರ್ಬನ್ ಲೋಕಲ್ ಬಾಡಿನಲ್ಲಿ ಆಲ್ರೆಡಿ ಒಂದು 65,000 70,000 ಆಲ್ರೆಡಿ ಬಿ ಖಾತಾ ಕೊಟ್ಟಿದ್ದಾರೆ, ಅದು ಆಗ್ತಾ ಇದೆ. ಸಮಸ್ಯೆ ಸಾಲ್ವ್ ಆಗಿದೆ, ಸ್ವಲ್ಪ ವಿಳಂಬ ಆಗಿದೆ. ಸೊ ಇಲ್ಲೀಗಲ್ಲು ಲೀಗಲ್ಲು ಎರಡೂ ಸೈಮಲ್ಟೇನಿಯಸ್ ಹೋಗ್ತಾ ಇದ್ವು. ಇಲ್ಲೀಗಲ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಲೀಗಲ್ ಪ್ರೊಸೀಜರ್ನ ನಾವು ಅಳವಡಿಸಿದ್ದೇವೆ. ಆ ಸಂದರ್ಭದಲ್ಲಿ ಚೇಂಜ್ ಓವರ್ ಆಗಬೇಕಾದ್ರೆ ಒಂಚೂರು ಸಮಸ್ಯೆಗಳು ಬರ್ತವೆ, ಏನು ಮಾಡೋಕ್ಕಾಗಲ್ಲ. ತಪ್ಪು ಮಾಡಿರ್ತಾರಲ್ವ, ಜನನೇ ತಪ್ಪು ಮಾಡಿರೋದು, ನಾವಲ್ಲ. ಹೆಂಗೋ ಒಂದು ರೀತಿಯ ಗುಡ್ ನ್ಯೂಸ್. 2024 ಅಕ್ಟೋಬರ್ ಬಿಫೋರ್ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ರು ಬಿ ಖಾತಾ ಇಲ್ಲಿಗಲ್ ಲೇಔಟ್ ಮಾಡ್ಕೊಂಡ್ರಿಗೆ ಈಗ ಒಂದು ಅವ್ರು ಈ ಸಲ ಅವ್ರಿಗೆ ಸಂಪೂರ್ಣವಾಗಿ ಖಾತಾ ಮಾಡ್ಕೊಡ್ತೀರಾ. ಇನ್ನು ಮುಂದೆ ಈಗಾಗಲೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ನೋಡಿ ನಮ್ಮ ಲೇಔಟ್ ಇಲ್ಲೇ ಇದೆ, ಇಲ್ಲೇ ಪಕ್ಕದಲ್ಲೇ ಹತ್ತಿರದಲ್ಲೇ ಈ ರೀತಿ ಮೆಟ್ರೋ ಬಂದಿದೆ, ಇಲ್ಲೇ 1 ಕಿಲೋಮೀಟ್ರಲ್ಲಿ ಇದು ಬಂದಿದೆ ಅಂತೆಲ್ಲ ಮಾಡ್ತಾರಲ್ಲ, ಆ ಥರದವ್ರದ್ದು ಪಾಪ ಯಾಮಾರಿ ಜನ ಈಗಲೂ ಹೋಗಿ ಬೀಳ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ನೋಡಿ, ಇಷ್ಟು ದಿವಸ ನಿಮ್ಮದು ಜಿನೈನ್ ಅಲ್ವಾ ಅನ್ನೋದಕ್ಕೆ 108 ಡಾಕ್ಯುಮೆಂಟನ್ನು ತೊಗೊಂಡು ಹುಡುಕಾಡಿ ಕನ್ಫರ್ಮ್ ಮಾಡ್ಕೋಬೇಕಿತ್ತು. ಈಗ ವೆರಿ ಸಿಂಪಲ್. ಆಯ್ತಪ್ಪ, ನೀನು ಸೈಟ್ ಕೊಂಡ್ಕೊಳ್ತೀನಿ, ನಿಮ್ಮ ಹತ್ರ ಈ ಖಾತಾ ಇದೆಯಾ ಅಂತ ಏನೋ ದಟ್ ಇಸ್ ಸೆಕೆಂಡರಿ. ಈ ಖಾತಾ ಕಂಪ್ಯೂಟ್ರಲ್ಲಿ ಅದು ಸಿಗುತ್ತಾ, BBMPಲಿರಲಿ ಅರ್ಬನ್ ಲೋಕಲ್ ಬಾಡಿಯಲ್ಲಿ ಗ್ರಾಮ ಚೆಕ್ ಮಾಡಿಕೊಂಡ್ರೆ 99% ಜಿನೈನ್ ಅಂತ. ಅಷ್ಟು ಗ್ಯಾರಂಟಿ ಇಟ್ಕೊಳ್ಳಿ, ಅಷ್ಟು ಗ್ಯಾರಂಟಿ. ಮೊದಲು ಅದು ಗ್ಯಾರಂಟಿ ಇರ್ತಿರಲಿಲ್ಲ, ಖಾತಾ ಇದೆ ಅಂದ್ರೆ ಗ್ಯಾರಂಟಿ ಇರ್ತಿರಲಿಲ್ಲ. ಅಷ್ಟು ಇಟ್ಕೊಳ್ಳಿ. ಅವ್ರು ಯಾರು ತೋರಿಸ್ತಾ ಇದ್ದಾರೋ ಅವರು ಆಲ್ರೆಡಿ ಅವ್ರದ್ದು ಅಪ್ರೂವ್ಡ್ ಆಗಿದ್ರಷ್ಟೇ ನಮ್ಮಲ್ಲಿ ಸೇಲ್ಗೆ ಬರುತ್ತೆ ಹೊರತು, ಈಗ ಅಪ್ರೂವ್ ಆಗದೇ ಅವ್ನು ಏನೇ ತೋರಿಸಿದ್ರು ರಿಜಿಸ್ಟ್ರೇಷನ್ ಬಂದಾಗ ರಿಜಿಸ್ಟರ್ ಆಗೋದಿಲ್ಲ. ದಯವಿಟ್ಟು ಜನರು ಕೊಂಡ್ಕೋಬೇಕಾದ್ರೆ ಒಂದೇ ಮಾತು, ಆಯ್ತಪ್ಪ ನಿನ್ನ ಹತ್ರ ನಾನು ಕೊಂಡ್ಕೋತೀನಿ, ನಿನ್ನ ಹೆಸರಲ್ಲಿರೋ ಖಾತೆ ಈ ಖಾತೆ ತೋರಿಸ್ಬಿಡು ಅಂತ ಕೇಳಿದ್ರೆ ದಟ್ ಇಸ್ ಎನಫ್. ಇನ್ನೊಂದು ಸರ್, ಮೇಜರಾಗಿ ಈಗ ಲೇಔಟ್ ಅವ್ರು ಮಾರ್ತಾ ಇರ್ತಾರೆ ಅಂದರೆ ಆ ಲೇಔಟು DC ಕನ್ವರ್ಷನ್ ಅಂಡ್ ಪ್ಲಾನ್ ಇದೆಯಾ, ಪ್ಲಾನಿಂದ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ ಇವರು, ಏನು ಸೈಟ್ ಬಿಟ್ಟು ಉಳಿದಿದ್ದ ಜಾಗನ ಅವರ ಲೋಕಲ್ ಅಥಾರಿಟಿಗೆ ರಿಲೀಸ್ ಡೀಡ್ ಮಾಡಿಕೊಟ್ಟಿದ್ದಾರೆ ಅನ್ನೋದೆಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗಾದರೆ ಇಲ್ಲ, ಇಲ್ಲಿ ಕೊಂಡುಕೊಳ್ಳುವಂಥವ್ರು ಎಲ್ಲ ಇಲಾಖೆ ಸುತ್ತಿ ನೋಡಿಕೊಂಡು ಮಾಡ್ಲಿಕ್ಕೆ ಆಗ್ತಿಲ್ಲ. ಯಾರು ಮಾರ್ತಾನೆ ಬಿಲ್ಡರ್ ಹತ್ರ ನಾವು ಡಾಕ್ಯುಮೆಂಟ್ ಕೇಳಬೇಕಾಗುತ್ತೆ. ಆ ಡಾಕ್ಯುಮೆಂಟ್ ಕೇಳಬಹುದು, ಬಟ್ ಎಲ್ಲವನ್ನು ಕೇಳಿದ್ರೆ ಅವರು ಹೇಳೋದು ಇಲ್ಲ, ತೋರಿಸೋದು ಇಲ್ಲ, ಅಥವಾ ಸುಳ್ಳು ದಾಖಲೆ ತೋರಿಸಿ ಇನ್ಯಾವುದೋ ಲೇಔಟ್ ತೋರಿಸಿ ಮೋಸ ಮಾಡ್ಬೋದು. ಅದಕ್ಕೋಸ್ಕರನೇ ನಾವು ಈ ಖಾತೆ ಇಂಟಿಗ್ರೇಷನ್ ಅಂತ ಮಾಡಿದ್ದು. ಮ್ಯಾನ್ಯುವಲ್ ಖಾತೆ ನಾವು ನಂಬಲ್ಲ, ನೀವು ಕೊಡೋದನ್ನು ಇಂಟಿಗ್ರೇಷನ್ ಅಂದರೆ ಈಗ BBMPನಲ್ಲಿ ಈ ಖಾತೆ ಮಾಡಿಸ್ಕೋಬೇಕು ಅಂದರೆ ಕಡ್ಡಾಯವಾಗಿ ಅವ್ನಿಗೆ ಮಾಡಿರಲೇಬೇಕು, ಪ್ಲ್ಯಾನ್ ಅಪ್ರೂವಲ್ಲೇ ಆಗಬೇಕು ಇನ್ಮೇಲೆ. ಇಲ್ಲದೇ ಇದ್ರೆ ಅವ್ರು ಖಾತೆನೇ ಮಾಡಲ್ಲ. ಅವ್ರು ಖಾತೆ ಮಾಡಲ್ಲ ಅಂದರೆ
ಅದು ಇಲ್ಲಿಗಲ್ ಅಂತ ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು. ಯಾವ ಡಾಕ್ಯುಮೆಂಟ್, ಈಗ ಬರೀ ಡಾಕ್ಯುಮೆಂಟ್ ನಂಬಿಟ್ಟು ನಾವು ತೊಗೊಳ್ತೀವಿ ಅಂತ ಹೋಗಬಾರ್ದು. ಯಾಕೆ ಅಂದರೆ ಎಷ್ಟೋ ಜನ ಈ ಸಣ್ಣ ಪುಟ್ಟ ಈ ಥರ ಆಗಿರೋ ಕೇಸ್ಗಳಲ್ಲಿ ನಾನು ನೋಡಿದ ಹಾಗೆ ಯಾವುದೋ ಲೇಔಟನ್ನು ಅಪ್ರೂವ್ಡ್ ಪ್ಲ್ಯಾನು, ಯಾವುದೋ ಲೇಔಟನ್ನು ಕನ್ವರ್ಷನ್ ಪ್ಲ್ಯಾನ್ ತಂತೋಸ್ಬಿಟ್ಟು ಆಗಿದೆ ನೋಡಿ ಅಂತ ಹಿಂಗೆ ತೋರಿಸೋದು. ಅದರಲ್ಲಿ ಯಾವುದು ತಲೆ ಬುಡ ಏನೂ ಇರಲ್ಲ, ಬರೀ ಸ್ಕೆಚ್ಚು ಅದು ಇದು ಇರುತ್ತೆ. ಅದನ್ನು ನೋಡ್ಬಿಟ್ಟು ಜನ ಹೌದು ಆಗಿದೆ ಅಂತ ತೊಗೊಂಡು ಮೋಸ ಹೋಗ್ಬೇಕು. ಅದೆಲ್ಲ ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಖಾತೆ ಇದೆಯಾ, ಈ ಖಾತೆ ಇದೆಯಾ, ದಟ್ಸ್ ಏನಫ್. ಮ್ಯಾನ್ಯುವಲ್ ಯಾವುದೋ ಚೀಟಿ ಕೊಟ್ಟಿದ್ದು ನಂಬೇಡಿ, ಯಾವುದೋ ಅವ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ ಕಂಪ್ಯೂಟರ್ ಸೆಂಟರ್ನಲ್ಲಿ, ಅದೆಲ್ಲ ನಂಬೇಡಿ. ಈ ಖಾತೆ ಇದೆಯಾ, PID ನಂಬರ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಅದಿತ್ತಾ 99% ಜಿನೈನ್ ಅಂತ ಅರ್ಥ ಅಷ್ಟೇ. ಅದು ಎ ಖಾತೆ ಇದ್ದರೆ ಎ ಖಾತೆ, ಬಿ ಖಾತೆ ಇದ್ದರೆ ಬಿ ಖಾತೆ ಅಷ್ಟೇ, ಅದು ಇನ್ನೇನಿಲ್ಲ. ಸರಿ, ಕೊನೆಯದಾಗಿ ಸರ್, ಈಗ ಇನ್ನು ಮುಂದೆ ಯಾವುದೇ ರಿಜಿಸ್ಟ್ರೇಷನ್ ಆಗಬೇಕಾದ್ರೂ ಕೂಡ ಈ ಖಾತೆ ಇದ್ದದನ್ನು ಕಂಪಲ್ಸರಿಯಾಗಿ ಅದನ್ನು ಚೆಕ್ ಮಾಡಿಕೊಂಡು ತೊಗೊಂಡ್ರೆ ಒಂದು ರೀತಿಯಲ್ಲಿ ಯಾರೇ ಖರೀದಿದಾರರಲ್ಲಿ ಅವ್ರಿಗೆ ಸೇಫ್ ಇರುತ್ತೆ. ಇನ್ನೊಂದು, ಇಷ್ಟು ಸುಮಾರು ಒಂದು 6 ತಿಂಗಳಿಂದ ನಿಂತೋಗಿತ್ತು, ಅದರ ಒಂದು ಆದಾಯ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೂ ಒಂದು ಹೊರೆ, ಬೊಕ್ಕಸಕ್ಕೆ ಹೊರೆ ಅಂತ ಹೇಳ್ತಾ ಇದ್ರು, ಈಗ ಎಲ್ಲ ಕೂಡ ವಾಪಸ್ ಬರುತ್ತೆ ಅಂತ. ನೋಡಿ, ನಮ್ಮ ಇಲಾಖೆಗೂ ಬೇರೆ ಇಲಾಖೆಗೂ ವ್ಯತ್ಯಾಸ ಇದೆ. ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಆದಾಯ ಕಡಿಮೆ ಆಯಿತು ಅಂದರೆ ಮುಂದೆ ಅದು ರೀಕೂಪ್ ಆಗಲ್ಲ. ಅದು ಮತ್ತೆ ಈಗ ಇವತ್ತು ನಾನು ಕುಡ್ದಿಲ್ಲ, ಕುಡಿಯೋದ್ರಲ್ಲಿ ಬರೋ ಟ್ಯಾಕ್ಸು ಸರ್ಕಾರಕ್ಕೆ ಹೋಗಿಲ್ಲ, ನಾಳೆ ಇದನ್ನು ಬ್ಯಾಲೆನ್ಸ್ ಸೇರಿಸಿ ನಾಳೆ ಕುಡಿಲಿಕ್ಕಾಗಲ್ಲ. ಅದು ಆ ಥರ. ಬೇರೆ ಬೇರೆ ಇಲಾಖೆಗಳು ಬೇರೆ ಬೇರೆ ಥರ ಇರುತ್ತೆ. ಆದರೆ ನಮ್ಮ ಇಲಾಖೆದು ಹಾಗಲ್ಲ. ಈಗ ನಾವು ಕೊಂಡ್ಕೊಳ್ತೀವಿ, ಮಾರಾಟ ಮಾಡೋನು ಕೊಂಡ್ಕೊಳ್ಳೋನು ಯಾವತ್ತಿದ್ರೂ ಒಂದು ನಿರ್ಣಯ ಆಗಿರುತ್ತೆ. ಇವತ್ತು ಕೊಂಡ್ಕೊಳ್ದೇ ನಾಳೆ ಕೊಂಡ್ಕೊಳ್ತಾನೆ. ಹಾಗಾಗಿ ಈ ಚೇಂಜ್ ಓವರ್ ಆದ್ದರಿಂದ, ಈ ಖಾತೆ ಇಂಟಿಗ್ರೇಷನ್ ಆಗಿ ಚೇಂಜ್ ಓವರ್ ಆದ್ದರಿಂದ ಸ್ವಲ್ಪ ಸಮಯ ಬೇಕಾಗುತ್ತೆ. ಇವೆಲ್ಲ ಸೆಟ್ರೇಟ್ ಆಗಬೇಕಾದ್ರೆ ಈ ಖಾತೆ ಕನ್ವರ್ಟ್ ಆಗಬೇಕು, ಅದೆಲ್ಲ ನೋಡ್ಕೋಬೇಕು, ಅದೆಲ್ಲ. ಅದರಿಂದ ಈಗ ಮತ್ತೆ ಪಿಕಪ್ ಆಗಿ ಲಾಸ್ಟ್ ಇಯರು ನಮ್ಮ ನಿರೀಕ್ಷೆ 24,000 ಕೋಟಿ ಸರ್ಕಾರ ಟಾರ್ಗೆಟ್ ಕೊಟ್ಟಿತ್ತು. ಅದರಲ್ಲಿ 22,500 ಕೋಟಿ ಆಗಿದೆ. 1,500 ಕೋಟಿ ಕಡಿಮೆ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಈ ವರ್ಷ ಅದು ಡೆಫಿನೆಟ್ಲಿ ಬಂದೇ ಬರುತ್ತೆ. ಯಾಕೆ ಅಂದರೆ ನಮಗೆ ಗೊತ್ತಾಗುತ್ತಲ್ಲ, ಈಗ ಲಾಸ್ಟ್ ಟೈಮ್ ಏನೇನು ಬಿ ಖಾತೆ ಇರಲಿಲ್ಲ, ರಿಜಿಸ್ಟ್ರೇಷನ್ ಆಗಿಲ್ಲ, ಅವೆಲ್ಲ ಈಗ ಬೆಂಗಳೂರಿನಲ್ಲಿ ಹೈಯೆಸ್ಟ್ ಇನ್ಕಮ್ ಬರೋದು ನಮಗೆ ಬೆಂಗಳೂರಿನಲ್ಲಿ 60% ಬೆಂಗಳೂರು. ಬೆಂಗಳೂರಿನಲ್ಲಿ BBMP ಮತ್ತು ಗ್ರಾಮ ಪಂಚಾಯತಿ ಎರಡೂ ಇದೆ. 83 ಗ್ರಾಮ ಪಂಚಾಯತಿಗಳಿದ್ದಾವೆ. ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಾವು ಆಗಲೇ ನೋಡಿದಾಗ, ನಾನು ಆಗಲೇ ಉದಾಹರಣೆ ಪಂಚತಂತ್ರದಲ್ಲಿರೋ ಅಂಕಿಅಂಶಗಳು ನಿಮ್ಗೆ ಹೇಳಿದಾಗೆ, ಅಲ್ಲಿ 60% ರೆವಿನ್ಯೂ ಸೈಟ್ಸ್ ಇದೆ ನನಗೆ ಗೊತ್ತಿದ್ದ ಹಾಗೆ. ನಾನು ನೋಡಿದ್ದೀನಿ, ಬೆಂಗಳೂರು ರೂರಲ್ CEO ಇದ್ದೆ, ಬೆಂಗಳೂರು DC 2 ಸಲ ಇದ್ದೆ, ನೋಡಿದ್ದೇನೆ. 60% ರೆವಿನ್ಯೂ ಸೈಟ್ ಇದೆ. ಅವು ಯಾವ ಖಾತೆ ಇಲ್ಲ. ಅವೆಲ್ಲ ಈಗ RDPR ಆ್ಯಕ್ಟ್ ಅಮೆಂಡ್ ಆಗಿ ಮುಂದಿನ ವಾರದಿಂದ ಶುರುವಾಗುತ್ತೆ. ಈಗ ಅಮೆಂಡ್ ಆಗಿ ಎಲ್ಲ ನೋಟಿಫಿಕೇಷನ್ ಆಗಿ ಎಲ್ಲ ಆಗಿ ಖಾತೆ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಅದಾದರೆ ಆ 60% ರಿಜಿಸ್ಟ್ರೇಷನ್ ನಮಗೆ ಬಂತು ಅಂದರೆ ಡೆಫಿನೆಟ್ಲಿ ಯಾವ್ಯಾವ್ದು ಕಡಿಮೆ ಆಗಿತ್ತು ಅದೆಲ್ಲ ಬಂದೇ ಬರುತ್ತೆ. ಸ್ವಲ್ಪ ಇದೊಂದು ತಿಂಗಳು ವಿಳಂಬ ಆಗ್ಬೋದು. ಈ ಸಲ ನಿರೀಕ್ಷೆ ಜಾಸ್ತಿ ಆಗುತ್ತೆ, ಲಾಸ್ಟ್ ಟೈಮ್ಗಿಂತ ಇದು ನಿರೀಕ್ಷೆಗಿಂತಲೂ ಜಾಸ್ತಿ ಬಂದೇ ಬರುತ್ತೆ ಅನ್ನೋ ಗ್ಯಾರಂಟಿ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು 2 ವಿಚಾರಗಳು ಪ್ರಮುಖವಾಗಿ ಈಗ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿರುವಂಥದ್ದು. ಒಂದು, 30 ಲಕ್ಷಕ್ಕಿಂತ ಹೆಚ್ಚು ನಿಮ್ಮದು ಆದಾಯ ಯಾವುದೇ ಒಂದು ನೀವು ಒಂದು ಖರೀದಿ ಮಾಡಿದ್ರೆ ಅದಕ್ಕೆ ಒಂದು ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿರುತ್ತೆ. ಇನ್ನೊಂದು, ಈಗಾಗಲೇ ಏನು 2024 ಅಕ್ಟೋಬರ್ 30 ನಿಮ್ಮದು ಬಿ ಖಾತಾ ನೀವು ಲೇಔಟ್ಗಳಲ್ಲಿ ತೊಗೊಂಡಿದ್ದರೆ ರಿಜಿಸ್ಟರ್ ಆಗಿತ್ತು, ಅದನ್ನು ಈಗ RDPR ಮೂಲಕ ಮುಂದಿನ ವಾರದಿಂದ ಅದನ್ನು ಸಕ್ರಮಗೊಳಿಸುವಂಥ ಒಂದು ಪ್ರಕ್ರಿಯೆ ಕೂಡ ಶುರುವಾಗುತ್ತೆ. ಅಂದರೆ ಈ ಖಾತೆಗೆ ಸೇರಿಸುವಂಥ ಪ್ರಕ್ರಿಯೆ ಶುರುವಾಗುತ್ತೆ. ಇದೊಂದು ನಿಜವಾಗ್ಲೂ ಎಲ್ಲರೂ ಕೂಡ ಒಂದು ಗುಡ್ ನ್ಯೂಸು. ಇನ್ನು ಮುಂದೆ ಯಾರೇ ಆಗಲಿ ಖರೀದಿ ಮಾಡೋಕ್ಕೂ ಮುಂಚೆ ಅವ್ರದ್ದು ಈ ಖಾತೆ ಇದೆಯಾ ಅನ್ನೋದನ್ನು ಚೆಕ್ ಮಾಡಿಕೊಂಡು ಖರೀದಿ ಮಾಡಿದ್ರೆ ನೀವೆಲ್ಲೂ ಕೂಡ ಮೋಸ ಹೋಗೋದಿಲ್ಲ. ಯಾಕಂದರೆ ಒಂದೇ ಸೈಟನ್ನು ಇಬ್ಬಿಬ್ಬರಿಗೆ ರಿಜಿಸ್ಟರ್ ಮಾಡೋಕ್ಕಂಥ ಉದಾಹರಣೆಗಳು ಸಾಕಷ್ಟಿವೆ. ಅದರ ಮೋಸಕ್ಕೆ ಇನ್ಮೇಲೆ ನೀವು ಒಳಗೋಗೋ ಅವಶ್ಯಕತೆ ಇರೋದಿಲ್ಲ. ಕ್ಯಾಮರಾ ಪರ್ಸನ್ ರಾಜು ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.